ಬಿಗ್ ಬಾಸ್ 12ನೇ ವಾರದ 2ನೇ ಟಾಸ್ಕ್ ಈಗ ನೀಡಿದ್ದು, ಈ ಟಾಸ್ಕ್ಗೆ 2 ತಂಡಗಳನ್ನಾಗಿ ವಿಭಜಿಸಲಾಗಿದೆ. ಹೌದು, ಇದರಲ್ಲಿ ಮೊದಲನೇ ತಂಡದ ನಾಯಕನಾಗಿ ಮಾಳು ಅವರು ಆಯ್ಕೆಯಾಗಿದ್ದು, ಇನ್ನೊಂದು ತಂಡಕ್ಕೆ ಕಾವ್ಯ ಅವರು ತಂಡದ ನಾಯಕಿಯಾಗಿರುತ್ತಾರೆ. ಹೌದು, ಮಾಳು ಅವರ ತಂಡದಲ್ಲಿ ಮಾಳು, ಅಶ್ವಿನಿ, ಸ್ಪಂದನ ಹಾಗೂ ಧನುಷ್ ಈ 4 ಸ್ಪರ್ಧಿಗಳಿದ್ದು, ಕಾವ್ಯ ಅವರ ತಂಡದಲ್ಲಿ ಕಾವ್ಯ, ಗಿಲ್ಲಿ, ರಘು ಹಾಗೂ ಚೈತ್ರ ಈ 4 ಸ್ಪರ್ಧಿಗಳಿದ್ದಾರೆ. ಹೌದು, ಬಿಗ್ ಬಾಸ್ ತಂಡದಲ್ಲಿರುವ 4 ಸ್ಪರ್ಧಿಗಳಿಗೆ ಬ್ಯಾಲೆನ್ಸಿಂಗ್ ಟಾಸ್ಕ್ ಅನ್ನ ನೀಡಿದ್ದು, ಇದರಲ್ಲಿ ಡಬ್ಬಿಯಲ್ಲಿರುವ ಬಲೂನ್ ಅನ್ನ ಈ 4 ಸ್ಪರ್ಧಿಗಳು ಬ್ಯಾಲೆನ್ಸ್ ಮಾಡಿ ಆ ಬಲೂನ್ ಅನ್ನ ಒಡೆಯಬೇಕು. ಈ ಟಾಸ್ಕ್ ಅನ್ನ 2 ತಂಡಗಳು ಆಡಿದ್ದು, ಈ ಟಾಸ್ಕ್ ನಲ್ಲಿ ಯಾವ ತಂಡ ವಿನ್ ಆಗಿ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾಗಿದ್ದಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ, ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ. ಬನ್ನಿ ಈಗ ನೋಡೋಣ 2ನೇ ಟಾಸ್ಕ್ ನಲ್ಲಿ ವಿನ್ ಆದ ತಂಡ ಯಾವುದು ಅನ್ನೋದನ್ನ. ಬಿಗ್ ಬಾಸ್ ನೀಡಿದ ಬಲೂನ್ ಹೊಡೆಯುವ ಟಾಸ್ಕ್ ನಲ್ಲಿ ಕಾವ್ಯ ಅವರ ತಂಡ ಎಲ್ಲ ಬಲೂನ್ ಅನ್ನು ಹೊಡೆಯುವ ಮೂಲಕ ಈ ಟಾಸ್ಕ್ ಅನ್ನ ವಿನ್ ಆಗಿರುತ್ತೆ. ಹಾಗೆ 2ನೇ ಟಾಸ್ಕ್ ನಲ್ಲಿ ಕಾವ್ಯ ಅವರ ತಂಡ ವಿನ್ ಆಗಿದ್ದು, ಕಾವ್ಯ ಅವರ ತಂಡದಿಂದ ನಾಯಕಿಯಾಗಿರುವ ಕಾವ್ಯ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾಗಿದ್ದಾರೆ. ಹಾಗೆ ಮಾಳು ಅವರ ತಂಡ ಸೋತಿರೋದ್ರಿಂದ ಕ್ಯಾಪ್ಟನ್ ಆಗಿರುವ ಮಾಳು ಅವರು ನಾಮಿನೇಟ್ ಆಗಿರುತ್ತಾರೆ. ಹೌದು, ಮೊದಲನೇ ಟಾಸ್ಕ್ ನಲ್ಲಿ ಸೂರಜ್ ಹಾಗೂ ಅಶ್ವಿನಿ ತಂಡ ಗೆದ್ದಿದ್ದು, ಅದರಲ್ಲಿ ಸೂರಜ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾಗಿದ್ದರು. ಈಗ 2ನೇ ಟಾಸ್ಕ್ ನಲ್ಲಿ ಕಾವ್ಯ ಅವರು ಗೆದ್ದು ಅವರು ಸಹ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾಗಿರುತ್ತಾರೆ. ಇನ್ನು ಚೈತ್ರ ಅವರು ನೇರವಾಗಿ ನಾಮಿನೇಟ್ ಆಗಿದ್ದು, ಮಾಳು ಅವರು ಸಹ ನಾಮಿನೇಟ್ ಆಗಿರುತ್ತಾರೆ. ಇನ್ನು ಈ ವಾರದಲ್ಲಿ ಇನ್ನು ಹಲವಾರು ಟಾಸ್ಕ್ ಗಳು ನಡೆಯಲಿದ್ದು, ಯಾರೆಲ್ಲ ನಾಮಿನೇಟ್ ಆಗ್ತಾರೆ ಹಾಗೂ ಯಾರೆಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಹಾಗೆ ಜುವಂತ್ ಹಾಗೂ ರಕ್ಷಿತಾ ಅವರು ಸೀಕ್ರೆಟ್ ರೂಮ್ ನಲ್ಲಿದ್ದು, ಇವರಿಬ್ಬರ ಜುಗಲ್ಬಂಡಿ ಬಗ್ಗೆ ನಿಮ್ಮ ಅನಿಸಿಕೆ ಏನೇನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.